ಇಡೀ ರಾಜ್ಯದ ರಾಜಕಾರಣ ಒಂದು ರೀತಿಯಲ್ಲಿದ್ದರೆ ಬೆಳಗಾವಿಯ ರಾಜಕಾರಣ ಮತ್ತೊಂದು ದಿಕ್ಕಿನಲ್ಲಿರುತ್ತೆ. ಬೆಳಗಾವಿ ರಾಜಕಾರಣದ ದಿಕ್ಕು ಇಡೀ ಕರ್ನಾಟಕ ರಾಜಕಾರಣವನ್ನೇ ಬದಲಿಸುತ್ತೆ. ಹೇಳಿ ಕೇಳಿ ಅವರಿಬ್ಬರು ಕೂಡ ಕಾಂಗ್ರೆಸ್ನಲ್ಲೇ ಇದ್ದಾರೆ. ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಣ ಸವದಿ ಅವರಿಬ್ಬರು ಮತ್ತೆ ಡಿಸಿಸಿ ಬ್ಯಾಂಕ್ ಸಂಬಂಧ ಅಪೆಕ್ಸ್ ಬ್ಯಾಂಕಿಗೆ ಪ್ರತಿನಿಧಿ ಆಯ್ಕೆ ವಿಚಾರದಲ್ಲಿ ಪೈಪೋಟಿ. ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿಗೆ ಶಾಕ್ ಕೊಟ್ಟಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. ಸವದಿ ಬದಲಿಗೆ ಸತೀಶ್ ಪುತ್ರ ರಾಹುಲ್ ಜಾರಕಿಹೊಳಿಗೆ ಅವಕಾಶ ಸಿಕ್ಕಿದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗುವ ಆಸೆಗೆ ತಣ್ಣೀರು ಹಾಕಿದ್ದಾರೆ ಡಿಕೆ ಜಾರಕಿಹೊಳಿ ಬ್ರದರ್ಸ್. ಸವದಿಗೆ ಕೈಕೊಟ್ಟು ರಾಹುಲ್ ಜಾರಕಿಹೊಳಿಯನ್ನ ಆಯ್ಕೆ ಮಾಡಲಾಗಿದೆ. ಪ್ರತಿಷ್ಠಿತ ಹುದ್ದೆಗಳಲ್ಲಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನವೂ ಕೂಡ ಒಂದು. ಶಾಸಕರು ಸಹಕಾರಿ ರಂಗದಲ್ಲಿ ಕೆಲಸ ಮಾಡಿದವರಿಗೆ ಅಧ್ಯಕ್ಷ ಸ್ಥಾನ ಸಿಗುತ್ತೆ. ಕಾಂಗ್ರೆಸ್ ಸರ್ಕಾರ ಹಿನ್ನೆಲೆ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು ಸವದಿ. ಆದರೆ ಲಕ್ಷ್ಮಣ ಸವದಿ ಆಸೆಗೆ ಬೆಳಗಾವಿಯಲ್ಲಿ ತಣ್ಣೀರು ಎರಚಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. ಹಾಗೆ ನೋಡಿದ್ರೆ ಕೋಆಪರೇಟಿವ್ ಸೆಕ್ಟರ್ನಲ್ಲಿ ಲಕ್ಷ್ಮಣ ಸವದಿಯ ಅನುಭವ, ಲಕ್ಷ್ಮಣ ಸವದಿಯ ಕೆಲಸ ಗೊತ್ತಿರುವಂಥದ್ದು. ಯಾಕೆಂದರೆ ಸಹಕಾರ ಸಚಿವರಾಗಿಯೂ ಕೂಡ ಲಕ್ಷ್ಮಣ ಸವದಿ ಕೆಲಸ ಮಾಡಿದಂಥವರು. ಸೊ ಹೀಗಾಗಿ ಲಕ್ಷ್ಮಣ ಸವದಿಗೆ ಸಹಕಾರ ರಂಗದಲ್ಲಿ ಸಹಜವಾಗಿ ಆಸಕ್ತಿ ಇದೆ. ಡಿಸಿಸಿ ಬ್ಯಾಂಕರ ಪ್ರತಿನಿಧಿಯಾಗಿ ಅಪೆಕ್ಸ್ ಬ್ಯಾಂಕಿಗೆ ನೇಮಕಾತಿ ಆಗಬೇಕು ಅಂದ ಸಂದರ್ಭದಲ್ಲಿ ನನ್ನ ಹೆಸರು ಸೂಚಿಸಬಹುದು ಅಂತ ಹೇಳಿ ಅಂದುಕೊಂಡಿದ್ದರು ಸವದಿ. ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಕೂಡ ಮಾಡಿದರು. ಇದೀಗ ಯಾರೂ ಅಂದುಕೊಳ್ಳದ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿಯವರ ಪುತ್ರ ರಾಹುಲ್ ಜಾರಕಿಹೊಳಿಯವರನ್ನು ಆಯ್ಕೆ ಮಾಡೋದ್ರ ಮೂಲಕ ಒಂದು ಫೈಟ್ ಅಂತೂ ಕೊಟ್ಟಿದ್ದಾರೆ. ಜೊತೆಗೆ ಸವದಿ ಸೆಟ್ ಬ್ಯಾಕ್ ಆಗಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಬೆಳಗಾವಿಯ ರಾಜಕಾರಣದ ಲೆಕ್ಕಾಚಾರಗಳೇ ಹಾಗೆ ಅಂತ ಕಾಣಿಸುತ್ತೆ. ಈಗ ರಾಹುಲ್ ಜಾರಕಿಹೊಳಿಯವರ ಆಯ್ಕೆಯ ಹಿಂದೆ ಏನೆಲ್ಲ ಲೆಕ್ಕಾಚಾರಗಳಿದ್ದಾವೆ, ಜೊತೆಗೆ ಸವದಿಯನ್ನು ಯಾಕೆ ಇಲ್ಲಿ ಈ ಪ್ರತಿನಿಧಿಯನ್ನಾಗಿ ಮಾಡಲಿಕ್ಕೆ ಹಿಂದೆಟ್ಟು ಹಾಕಲಾಗಿದೆ, ಒಂದು ಪ್ರತಿಷ್ಠೆಯ ಕಾರಣವೂ ಕೂಡ ಇಲ್ಲಿ ಅಡಗಿದೆಯಾ ಅಂತ ಹೇಳಿ. ದಶರಥ್, ಖಂಡಿತವಾಗಿಯೂ ಬೆಳಗಾವಿಯ ಜಿಲ್ಲೆಯ ರಾಜಕಾರಣ ಏನಿದೆ, ರಾಜಕಾರಣ ಸಾಕಷ್ಟು ಒಂದು ರೋಚಕ ಘಟ್ಟಕ್ಕೆ ತಲುಪಿದೆ ಅಂತ ಹೇಳ್ಬೋದು. ಯಾಕಂದರೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಸೌದಿ ಮತ್ತು ಕತ್ತಿ ಬಣದ ಮಧ್ಯೆ ಗುದ್ದಾಟ ಆಗಿತ್ತು. ಏನು ಲಿಂಗಾಯತ್ ಅಸ್ತ್ರ ಪ್ರಯೋಗ ಮಾಡುವ ಮೂಲಕ ಜಾರಕಿಹೊಳಿ ಸೋದರರು ರಮೇಶ್ ಕತ್ತಿಯನ್ನು ಅಧ್ಯಕ್ಷಗಾದಿಂದ ದೂರಿಟ್ಟು ಅಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆನ ಅಧ್ಯಕ್ಷ ಮಾಡುವಲ್ಲಿ ಯಶಸ್ವಿ ಆದರು. ಜೊತೆಗೆ ಡಿಸಿಸಿ ಬ್ಯಾಂಕ್ನಲ್ಲಿ ಗೆದ್ದು ಬಂದಂಥ ನಿರ್ದೇಶಕರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಲಿಂಗಾಯತರೇ ಇರ್ತಕ್ಕಂಥದ್ದು. ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ದಶರಥ್, ಏನು ನಿರಂತರವಾಗಿ ಏನು ಡಿಸಿಸಿ ಬ್ಯಾಂಕ್ನಲ್ಲಿ ಕಳೆದ 40 ವರ್ಷಗಳಿಂದ ಕತ್ತಿ ತಮ್ಮದೇ ಆದಂಥ ಒಂದು ವರ್ಚಸ್ಸನ್ನು ಹೊಂದಿದ್ರು. ಈಗ ರಮೇಶ್ ಕತ್ತಿ ಏನಾದರೂ ಪ್ರಮುಖವಾಗಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ನಲ್ಲಿ ಎಲ್ಲೋ ಒಂದು ಕಡೆ ಮೂಲೆ ಗುಂಪಾದಂತಾಗಿದೆ. ಇದರ ಬೆನ್ನಲ್ಲೇ ಏನಂದರೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ನಿಂದ ರಾಜ್ಯಕ್ಕೆ ಅಪೆಕ್ಸ್ ಬ್ಯಾಂಕ್ನ ನಿರ್ದೇಶಕರಾಗಿ ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಇತ್ತು. ಈ ಪ್ರಕ್ರಿಯೆಯಲ್ಲಿ ಲಕ್ಷ್ಮಣ ಸವದಿ ಕೂಡ ಒಂದು ಅಪೇಕ್ಷಿತರಾಗಿದ್ದರು. ಕಳೆದ 15 ನಿರಂತರವಾಗಿ ಲಕ್ಷ್ಮಣ ಸವದಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ನಿಂದ ಏನು ಅಪೆಕ್ಸ್ ಬ್ಯಾಂಕ್ನ ನಿರ್ದೇಶಕರಾಗಿ ಆಯ್ಕೆ ಆಗ್ತಾರೆ. ಆದರೆ ಈ ಬಾರಿ ಕೂಡ ರಾಜ್ಯದ ಸರ್ಕಾರ ಹಾಗಾಗಿ ಆಗ್ತಿರುವಂತ ಕನಸನ್ನು ಕೂಡ ಲಕ್ಷ್ಮಣ ಸವದಿ ಕಂಡಿದ್ರು. ಅದು ಆ ಒಂದು ಕನಸು ಕೂಡ ಈಗ ಏನು ತಣ್ಣೀರು ಹರಿಸುವಂತ ಕೆಲಸ ಈಗ ಜಾರಕಿಹೊಳಿ ಸೋದರ ಮಾಡಿದ್ದಾರೆ. ಏನು ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಈಗ ಏನು ಬೆಳಗಾವಿಯ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ನ ಅವಿರೋಧ ಆಯ್ಕೆಯಾಗಿ ನಿರ್ದೇಶಕರಾಗಿದ್ರು. ಜೊತೆಗೆ ಈಗ ರಾಜ್ಯ ಅಪೆಕ್ಸ್ ಬ್ಯಾಂಕ್ನ ನಿರ್ದೇಶಕರಾಗಿ ಕೂಡ ಈಗ ನೇಮಕಗೊಂಡಿರ್ತಕ್ಕಂಥದ್ದು. ಈ ಮೂಲಕ ಲಕ್ಷ್ಮಣ ಸವದಿಗೆ ಜಾರಕಿಹೊಳಿ ಸೋದರಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಸೌದಿ ಮತ್ತು ಕತ್ತಿ ಬಣದ ಮಧ್ಯದಂತ ಏನು ಆ ಒಂದು ದೇಶದ ರಾಜಕಾರಣ, ಆ ಜಿದ್ದಾಜಿದ್ದ ರಾಜಕಾರಣ ಮುಂದುವರೆದಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಕೆಲ ದಿನಗಳ ಹಿಂದೆ ಅಷ್ಟೇ ಒಂದೇ ವೇದಿಕೆಯಲ್ಲಿ
ರಮೇಶ್ ಕತ್ತಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಒಟ್ಟಾಗಿ ಕಾಣಿಸ್ಕೊಂಡಿದ್ರು. ಇದೇ ವೇದಿಕೆಯಲ್ಲಿ ರಮೇಶ್ ಕತ್ತಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಒಟ್ಟಾಗಿ ಕಾಣಿಸ್ಕೊಂಡಿದ್ರು. ಇಬ್ಬರು ಕೂಡ ಪರಸ್ಪರ ಒಂದು ಹರಟೆ ಹೊಡೆಯುವಂಥ ವಿಡಿಯೋಗಳು ಕೂಡ ಸಾಕಷ್ಟು ವೈರಲ್ ಆಗಿದ್ವು. ಈಗ ಏನಂದರೆ ಲಕ್ಷ್ಮಣ್ ಸವದಿ, ಯಾಕಂದರೆ DCC ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ನಮ್ಮವರೇ ಅಧ್ಯಕ್ಷರಾಗ್ತಾರೆ, ನಮ್ಮ ಲೆಕ್ಕಾಚಾರ ತಪ್ಪಾಗೋದಿಲ್ಲ ಅನ್ನೋಂಥ ಮಾತುಗಳನ್ನು ಲಕ್ಷ್ಮಣ್ ಸವದಿ ಹೇಳಿದರು. ಒಟ್ಟಿನಲ್ಲಿ ಬೆಳಗಾವಿ DCC ಬ್ಯಾಂಕ್ನಲ್ಲಿ ಈಗ ಜಾರಕಿಹೊಳಿ ಸೋದರ ಹಿಡಿತಾ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಜಾರಕಿಹೊಳಿ ಸೋದರರ ಪಾರುಪತ್ಯ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಭಾಳ ಸ್ಪಷ್ಟವಾಗಿ ಗೊತ್ತಾಗಿರ್ತಕ್ಕಂಥದ್ದು. ಏನಂದರೆ ಒಂದು ಕಡೆ ಲಿಂಗಾಯತ ಅಧ್ಯಕ್ಷರನ್ನ ಮಾಡ್ತೀವಿ ಅಂತ ಹೇಳಿದ್ರು, ಅದರಂತೆ ಅದೇ ರೀತಿ ಒಂದು ಅಣ್ಣಾ ಸಾಹೇಬ್ ಜೊಲ್ಲೆನಲ್ಲಿ ಅಧ್ಯಕ್ಷರನ್ನಾಗಿ ಮಾಡುವಲ್ಲಿ ಯಶಸ್ವಿ ಆದರು. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರನನ್ನು DCC ಬ್ಯಾಂಕ್ ನಿರ್ದೇಶಕರ ಜೊತೆಗೆ ಅಫೆಕ್ಸ್ ಬ್ಯಾಂಕ್ನ ನಿರ್ದೇಶಕರಾಗಿ ಆಯ್ಕೆ ಮಾಡೋದು ಕೂಡ ಯಶಸ್ವಿಯಾಗಿರ್ತಕ್ಕಂಥದ್ದು. ಅಂದರೆ ಏನು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಿರ್ತಕ್ಕಂಥ ರಾಜಕೀಯ ಜಿದ್ದಾಜಿದ್ದಿ ಏನಿದೆ, ಆ ಜಿದ್ದಾಜಿದ್ದಿ ಮತ್ತೆ ಮುಂದುವರೆದಿರ್ತಕ್ಕಂಥದ್ದು ಅದು ಇಲ್ಲಿ ಭಾಳ ಸ್ಪಷ್ಟವಾಗಿ ಕಂಡುಬರುತ್ತೆ. ಇಲ್ಲಿ ಪ್ರಮುಖವಾಗಿ DCC ಬ್ಯಾಂಕ್ ಇಡೀ ಕಂಟ್ರೋಲ್ ತೆಗೆದುಕೊಳ್ಳುವಲ್ಲಿ ಮಾಜಿ ಸಚಿವ ಜೊತೆಗೆ ಬೆಳಗಾವಿ KMF ಅಧ್ಯಕ್ಷ ಆಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಪಾತ್ರ ಭಾಳ ಪ್ರಮುಖವಾಗಿದೆ. ಯಾಕಂದರೆ ಬಹುಪಾಲು ನಿರ್ದೇಶಕರ ಅವರದ ಆಯ್ಕೆಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಪಾತ್ರ ಭಾಳ ಪ್ರಮುಖವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಹುಲ್ ಜಾರಕಿಹೊಳಿ ನಿರೀಕ್ಷೆ ಅಂತ ಈಗ ಅಪೆಕ್ಸ್ ಬ್ಯಾಂಕ್ನ ನಿರ್ದೇಶಕರಾಗಿ ಆಯ್ಕೆಗೊಂಡಿದ್ದಾರೆ. ಈ ಮೂಲಕ ಲಕ್ಷ್ಮಣ್ ಸವದಿ ಅಪೆಕ್ಸ್ ಬ್ಯಾಂಕ್ನ ಆಯ್ಕೆ ಆಗುವಂಥ ಬಯಕೆ ಹೊಂದಿದ್ರು, ಅದಕ್ಕೂ ಕೂಡ ಈಗ ಏನಂದರೆ ಆ ಒಂದು ಕನಸು ಕೂಡ ನಿರಾಶೆ ಆಗಿರ್ತಕ್ಕಂಥದ್ದು. ದಶರಥ್. ಎಸ್, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.